ಅಕ್ಕಾರ ಬರ್ರಿ ಏನ್ರಿ ಬರ್ರಿ ಏನ್ರಿ ಅದು ನಿಮ್ಮ ಗಂಡಗ್ ಸ್ವಲ್ಪ ಹೇಳ್ರಿ ಏನ್ ಅಸೈನ್ತನ ಅದು ನನ್ ಗಂಡಗ್ ನಾ ಏನ್ ಹೇಳ್ಬೇಕ್ರಿ ಅದೇನ್ರಿ ಒಣ್ಯಾಗ ಹಿಂಗ್ ಊಸ್ ಬಿಟ್ಕೊಂಡ್ ಕುಂತ್ರ ಒಣ್ಯಾಗ ವಜ್ಜಾಗಿರ್ನಿ ರೀ ಅರ್ಥ ಮಾಡ್ಕೋರಿ ಅದ ಅವ್ನ್ ದುರ್ದೈವ ಬಿಡ್ತಾನ ನನ್ ಹಣೆ ಬರ ಕರ್ಮ ಅನ್ಭವ್ಸಾಕತ್ತಿನ ನಿಮ್ಗೇನ್ರಿ ಇದ್ರಾಗ ಅವಂದು ದುರ್ದೈವ ನಿಮ್ ಹಣೆ ಬರ ನಮ್ ಕರ್ಮ ಏನ್ರಿ ನಾವು ಅನ್ಭವಿಸೋದಾಗತ್ತಲ್ಲ ಇದು ನೋಡ್ರಿ ನೀವ್ ಅರ್ಥ ಮಾಡ್ಕೋರಿ ಅದು ನ್ಯಾಚುರಲ್ ಎಫೆಕ್ಟ್ ಇರ್ತದ ಎಲ್ಲಾರು ಬಿಡ್ತಾರ ಹಂಗ ಅವನು ಬಿಡ್ತಾನ ಇದ್ರಾಗ ನಾವ್ ಏನು ಹೇಳಕ್ ಬರಂಗಿಲ್ಲ ಹಂಗಲ್ರಿ ನನ್ ಪ್ರಾಬ್ಲಮ್ ಅರ್ಥ ಮಾಡ್ಕೋರಿ ನಿಮ್ ಪ್ರಾಬ್ಲಮ್ ನೀವ್ ಇಟ್ಕೋರಿ ನನ್ಗೆ ಯಾಕೆ ಹೇಳಕ್ ಬರತ್ತೀರಿ ನನ್ ಮಗಳು ಅಳಕತ್ತಾಳ್ರಿ ಅಲ್ಲಿ ಪಿಪಿ ಬೇಕಂತಂದು ಪೀಪ್ ಬೇಕಂದ್ರ ಮಗ್ಲ ಅಂಗಡಿ ಹೋಗಿ ಕೊಡ್ಸ್ರಲ್ಲ ಒಂದು ಆ ಪಿಪಿ ಅಲ್ರಿ ನಿಮ್ ಗಂಡ ಉಳ್ಸ್ ಬಿಡ್ತಾರಲ್ಲ ಆ ತರ ಸೌಂಡ್ ಇರೋ ಪಿಪಿ ಬೇಕಂತ ನಾ ಎಲ್ಲಿಂದ ತಂದ್ ಕೊಡ್ಲಿ ರೀ ನಿಮ್ಗ್ ಮಾಡಕ್ ಕೆಲ್ಸ ಐತಿಲ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಇಂಥವೇ ಇರ್ತಾನ ಹೋಗ್ ಕೆಲ್ಸ ನೋಡೋರಿ ಇದೇ ಹೆಣ್ಮಗಳು ಐತೆ ನಾನ ಮನಿ ಮಾರ್ಕೊಂಡು ಹೋಗ್ತೀನಿ ಬಿಡು ಅಕ್ಕ ನಿನ್ನೆ ನಿನ್ನ ಗಂಡ ರಾತ್ರಿ ಲೇಟಾಗಿ ಮಕ್ಕಂದ ನಾನು ಹೌದು ಇದು ನಿನಗೆ ಹೆಂಗ್ ಗೊತ್ತ ನಿನ್ನ ಗಂಡ ಕರೆಕ್ಟ್ 6 ಗಂಟೆ ಕೂಸ್ಬಿಡ್ತಿದ್ದ ನಂಗೆ ಎಚ್ಚರ ಆಗ್ಬಿಡ್ತೈತೆ ಅವಾಗ ಅಲ್ಲಲ್ಲ ನನ್ ಗಂಡ ಹೂಸ್ಬಿಡೋದಕ್ಕೂ ನೀ ಎದ್ದೇಳೋದಕ್ಕೂ ಏನ್ ಸಂಬಂಧ ನಿನ್ನ ಗಂಡ ಬುಡ ಊಸನ ಒಂಥರ ಅಲಾರಾಮ್ ಇದ್ದಂಗೆ ಅಕ್ಕ ಇವತ್ತು ನೋಡಿ ಲೇಟಾಗಿ ಬಿಟ್ಬಿಟ್ಟ ನಂಗೆ ಎಕ್ಸಾಮ್ಗೆ ಹೋಗೋದು ಲೇಟ್ ಆಗೈತಿ ನಿನ್ನ ಗಂಡ ನಾಳೆ ಏನಾರು ಲೇಟಾಗಿ ಮಕ್ಕಳದಿತ್ತಂದ್ರೆ ಸ್ವಲ್ಪ ಮುಂಚೆನೇ ಇನ್ಫಾರ್ಮೇಶನ್ ಕೊಟ್ಬಿಡಕ್ಕ ಅಲಾರಾಮ್ಗೆ ಏನಾರ ವ್ಯವಸ್ಥೆ ಮಾಡ್ಕೊಂತೀನಿ गजब बेइज्जती है मैं तुझे पहले ज बोला मुझे शादी हुई रहे तो रानी की तरह देख लेता जा जा उसकी नौकरी है बोल को पादरे की शादी हुई हाँ अब भी क्या नहीं हुआ हाँ तू हूँ बोले बस शादी को कुड़तू हाँ इरिटेशन ಏ ಜವ್ ಕುಂತಿಲ್ಲ ಅದಕ್ಕೆ ಏನಾತ ದೆವ್ವ ನಾನ ನಿನ್ ಕಟ್ಕೊಂಡಾಗಿಂದ ನೀ ನನಗ್ ದೆವ್ವಾಗಿ ನಾನ್ ದೇವಾಗಿ ನಾ ಅಂತದ್ ಏನ್ ಮಾಡಿ ನಾನು ಹಿಂಗ ಕೇಳಿದ್ದೆಲ್ಲ ಕೊಡ್ಸ್ಕೊಂಡ್ ಬಂದಿನಲ್ಲ ಥೂ ಕೊಡ್ಸು ಮಣಿ ಹಾಳಾಗೋತ್ ನೀವು ನನ್ನ ಮರ್ಯಾದಿನ ಹೆಂಗ್ ತಯಾಕತ್ತೀರಿ ಗೊತ್ತ ನಾ ಗೇಮ್ನಾಗ ಲೆವೆಲ್ 1 ಲೆವೆಲ್ 2 ಅಂತ ಇರ್ತಾವಲ್ಲ ಆ ಲೆವೆಲಿಗೆ ನಾನು ಮರ್ಯಾದ ತಯಾಕತ್ತೀರಿ ನಾನು ಮರ್ಯಾದೆ ತೆಗಿತೀನಿ ಅಂತದ್ ಏನ್ ಮಾಡಿ ನಾನು ಇಡೀ ಓಣಿಗೆ ನಾವು ವಾಜಿ ಮಾಡಿಟ್ಟಿರಿ ನೀವು ನನ್ನ ಹೂಸ್ ಬಿಟ್ಟು ಏ ನಮ್ಮ ಮನ್ಯಾಗ ನಾವು ಊಸ್ ಬಿಡ್ತೀನಿ ಅವ್ರ ಮನ್ಯಾಗ ಹೋಗಿ ಊಸ್ ಬಿಡ್ತೀನಿ ನನ್ನ ಮಂದಿದೇನು ಕಿರಿಕಿರಿ ಹೇಳಕ್ ಬರಲ್ಲ ನಿಂಗೆ ಅವ್ರಿಗೆ ಕಿರಿಕಿರಿಯಾ ಎಷ್ಟಂತ ಕಿರಿಕಿರಿ ಕೇಳಣ ದಿನ ಹೊಂತ ತಕ್ಷಣ ಕಿರಿಕಿರಿ ಚಲೋ ಆಕವು ಈ ಬಾಜು ಮನಿ ಸಂಜನಾ ಅಕ್ಕದಾಳ ಅವ್ರಿಗೊಂದ್ ಸಣ್ಣ ಮಗಳದಾಳ ಗೊತ್ತನ ಆಕೆ ಕೇಳ್ತಾಳಂತ ನೀನ್ ಹೂಸ್ ಬಿಡ್ತಿಯಲ್ಲ ಅದ ಸೌಂಡಿನ ಪಿಪಿನ ಕೊಡಸ್ ಮಮ್ಮಿ ಅಂತ ಹೇಳಿ ಏನ್ ಹೇಳ ಅವ್ರಿಗೆ ಇದು ಹಾಳಾಗೋತು ಆ ಹಿಂದ್ ಗೌಡ್ರದಾರ ಗೊತ್ತನ ಅವ್ರ ದಿನ ಬಂದ್ ನನ್ನ ಹತ್ರ ಕಂಪ್ಲೇಂಟ್ ಮಾಡ್ತಾರ ನಿನ್ ಗಂಡ ಬಿಡೋ ಹೂಸಿಗೆ ನಮ್ ಗಾಡಿನ ಬಿರುಕ್ ಬಿಟ್ಟೈತವ ಎಷ್ಟಂತ ಪ್ಲಾಸ್ಟರ್ ಮಾಡಿಸ್ಲಿ ಅಂತ ಹೇಳಿ ಅವ್ರಿಗೆ ಏನ್ ಹೇಳ ಇವ್ರಿಬ್ರದ್ದೇ ಅಲ್ಲ ನಾ ಹೇಳ್ಕೊಂತೀನಿ ಬಿಡು ಇಬ್ಬರಿಗೆ ಅಲ್ಲಿ ಲಾಸ್ಟ್ ಓನ್ಯಾಗ ಅದನ್ನಲ್ಲವ ಲಾಸ್ಟ್ ಮನಿ ಒನ್ ಡೇ ನೋಡ್ಲಿ ಸ್ಟೂಡೆಂಟ್ ಬ್ಯಾಚುಲರ್ ಬಾಯ್ ಅದನ್ನಲ್ಲ ಅವಂದೇನಂತ ಅವ ಬಂದ್ ಕೇಳ್ತಾನ ಅಕ್ಕ ನಿನ್ ಗಂಡನ್ ಹೂಸು ನನಗ ಅಲಾರಾಮ್ ಅಂತ ಇದನ್ನ ಹೆಂಗ್ ಕೇಳಿಸ್ಕೊಳ್ಳಿ ನಾನು ಇರಿಟೇಟ್ ಆಗುತ್ತಿಲ್ಲ ನನಗ ಇದೆಲ್ಲ ಒಂದ್ ಕಡೆ ಮರ್ಯಾದ ಹೋದ್ರ ಇನ್ನೊಂದ್ ಕಡೆ ದೊಡ್ಡ ಮರ್ಯಾದ ಹೊಂಟೈತ್ ನಂದು ಏನಾತಂತದ್ದು ಅವ ಸೋಯಲ್ಲದನ್ಲ ನಾ ಕಾಲೇಜ್ನಾಗ ಇದ್ದಾಗ ನನ್ ಹಿಂದ್ ಬಿದ್ದಿದ್ನಲ್ಲ ಅವ ಬಂದ್ ಹೇಳ್ತಾನ ಹೂಸ್ ಬಿರ್ಕೊಂಡ್ ಲಗ್ನ ಆಗಿ ನೀನ್ ಅವ್ನ್ ತಗೊಂಡ್ ಏನ್ ಮಾಡ್ತಿ ಫಾಲ್ತು ಅದನವ ಈಗೂ ಏನ್ ಕಾಲ್ ಮಿಂಚಿಲ್ಲ ಬಾ ನನ್ ಜೋಡಿ ಲಗ್ನ ಆಗಂತೇಳಿ ಕೈ ಹಿಡ್ದನ್ ಗೊತ್ತನ ಸಾಯಿಸ್ಬಿಡ್ತೀನಿ ಮತ್ತೆ ರೀ ಕುಂದ್ರಿ ಅವ ನೀವಿದ್ರು ಕಾಡಿಸ್ತಾನ ನೀವಿಲ್ಲಂದ್ರು ಕಾಡಿಸ್ತಾನ ಏನಾತ ಹೇಳು ನೀವೇನಾರ ಬಕಾಸುರಾಗಿ ಹುಟ್ಟಿದ್ರೇನ ಹೋದ್ ಜನ್ದಾಗ ಅಕ್ಕಸುರ ಇಲ್ಲ ಬಿಡು ಯಾಕ ಮತ್ ಈ ನಮನಿ ತಿಂದು ಈ ನಮನಿ ಹೂಸ್ ಬಿಡ್ತಿರ್ಲ ನನ್ ಮರ್ಯಾದ ತಯಾಕಂತನ ಅದಿರನ ಒಂದ್ ಕೆಲ್ಸ ಮಾಡ್ರಿ ನೀವು ಎಲ್ಲಾರು ಜಗತ್ನಾಗ ಹೂಸ್ ಬಿಡ್ತಾರ ನೀವು ಬಿಡ್ರಿ ಅದ್ ಸ್ವಲ್ಪ ಕದ್ದು ಮುಚ್ಚಿ ಬಿಡುದ್ ಕಲ್ಕೋರಿ
ಹಲೋ ಗೂಗಲ್, ಸೌಂಡ್ ಬರ್ಲಾರ್ದಂಗೆ ಊಸ್ ಬಿಡೋದು ಹೆಂಗ? ಲೇಗ್ ಮುಸಿಡಿಕೆ ಮೊದಲು ತಿನ್ನುವುದನ್ನ ಕಡಿಮೆ ಮಾಡು. ಅಲ್ಲ, ಈ ಸೌಂಡ್ ಬರ್ಲಾರ್ದಂಗೆ ಊಸ್ ಬಿಡೋಕೆ ಟ್ರೈ ಮಾಡ್ತಾರೆ. ಪುಯ್ ಅಂತ ಬಿಡ್ಬೋದು. ಪುಯ್ ಅಂತ ಬಿಟ್ರೆ ಕಬ್ಬನ ಅರ್ಥ ಗಟ್ರಕ್ಕಿಂತ ಜಾಸ್ತಿ ಸ್ಮೆಲ್ ಬರುತ್ತೆ. ನಮ್ಗೆ ತಡ್ಕೊಳಕ್ಕಾಗಲ್ಲ ಅದನ್ನು. ಅದೇ ಡಮ್ ಡುಮ್ ಅಂತ ಬಿಟ್ರೆ ಏನೂ ಸ್ಮೆಲ್ ಇರೋದಿಲ್ಲ, ಯಾರಿಗೂ ಪ್ರಾಬ್ಲಮ್ ಇರೋದಿಲ್ಲ. ಆದ್ರೆ ಜನ ಎಷ್ಟು ಕಿರಿಕಿರಿ ಮಾಡಕತ್ತಾರೆ ನಮಗೆ. ನಾನು ಒಬ್ಬನ ಬಿಡ್ತೀನಿ ಆ ಜಗತ್ತಿನಾಗ. ಅದೊಂಥರ ದೇವ್ರು ಕೊಟ್ಟು ಪೀಪಿ ಅಲ್ಲ. ಜಗತ್ತಿನಾಗ ಊಸ್ ಬಿಡ್ತಿರೋ ಕೂಸೆ ಇಲ್ಲ ಅಂತಾರ. ಚಾ ಕುಡಿಯೋ ಮಟ್ಟ ಲಂಡನ್ನು ಬರಲ್ಲ. ಮಲ್ಲಿಕಾ ಸ್ವಲ್ಪ ಚಾ ತೊಂಬ. ಆದರೂ ಬೆಳಗ್ಗೆ ಎದ್ದು ಭಾಳ ಕಿರಿಕಿರಿ ಮಾಡ್ಬಿಟ್ಟೆ ನಂಗೆ ನೀನು. ಸಂಡೇ ಇತ್ತು, ನನ್ನ ಮೂಡೆಲ್ಲ ಕೆಟ್ಟೋಗ್ಬಿಡ್ತು ಗೊತ್ತಾನ. ಅದು ಹಾಳಾಗೋಲಿ. ನೀವು ಹೆಂಡತಿ ಆದರೂ ಗಂಡಗ ಕಿರಿಕಿರಿ ಮಾಡ್ತಾನೆ ಇರ್ತಿರಲ್ಲ, ಎದಕ್ಕೆ ಸಣ್ಣ ಸಣ್ಣ ವಿಚಾರಕ್ಕೆ? ಕಿರಿಕಿರಿನ ಯಾಕೆ ಮಾಡ್ತಿರ್ತೀವಿ ಅಂತಂದ್ರೆ ನಾವು ಹಿಂಗೆ ಕಿರಿಕಿರಿ ಕೊಟ್ರೆ ನಿಮ್ಗೆ ಇದು ತೊಂದರೆ ಅನ್ಸುತ್ತೆ. ಒಂದು ವೇಳೆ ನಾವು ಕಿರಿಕಿರಿನ ಕೊಡಲಿಲ್ಲ ಅಂದ್ರೆ ಮದುವೆ ಅನ್ನೋದು ಒಂದು ಆಡಂಬರ ಆಗ್ಬಿಡುತ್ತೆ. ನಿಮ್ಗೆ ಭಾಳ ಖುಷಿ ಲೈಫ್ ಸಿಕ್ಕಂಗೆ ಆಗ್ತೈತಿ. ಅದಕ್ಕೆ ನೀವೇನು ಮಾಡ್ತೀರಿ ಹೇಳ? ಹೆಂಗಿದ್ರು ಖುಷಿ ಐತೆ ಅಂತೇಳಿ ಮತ್ತೊಂದು ಲಗ್ನ ಹಾಕಿರಿ. ಅದಕ್ಕೆ ಈ ನಮನಿ ಕಿರಿಕಿರಿ ಮಾಡ್ತೀವಿ ನಾವು. ನೀನು ಈ ನಮೂನಿ ಕಿರಿಕಿರಿ ಮಾಡ್ತೀನಿ ಅಂತ ಗೊತ್ತಿದ್ರೆ ನಾನು ಸತ್ತು ನಿನ್ನ ಮದುವೆ ಆಗ್ತಿದ್ದಿಲ್ಲ ನಾನು. ಯಾರು ನೀನ? ನನ್ನ? ನೀವು ನನ್ನ ಹಿಂದ್ ಬಿದ್ದು ಲವ್ ಮಾಡಿ ಲಗ್ನ ಆಗಿರಿ ನೀವು. ನಾನು ಯಾವಾಗ ಹಿಂದ್ ಬಿದ್ದಿದ್ದೆ? ಸ್ವಲ್ಪ ನೆನಪು ಮಾಡ್ಕೊರಿ ನಮ್ಮಿಬ್ರದ್ದು ಮದುವೆ ಹೆಂಗಾತಂತ ಹೇಳಿ. ಮಲ್ಲಿಕಾ, ನೀ ಯಾರಿಗೆ ಹೆದರೋ ಅವಶ್ಯಕತೆ ಇಲ್ಲ. ನೀ ಹ್ಞೂ ಅಂದ್ರೆ ಇವತ್ತ ಮದುವೆ ಹಾಕಿನಿ. ಬಾ ಹೊರಗೆ ಹೋಗೋಣ. ನಾನು 5 ವರ್ಷ ಆದ್ರೆ ನೀವು ಒಂಥರ ಸೋಡಾ ಇದ್ದಂಗ. ನಾವಿಬ್ರು ಮಿಕ್ಸ್ ಆದ್ರೆ ಇಡೀ ಊರಿಗೆ ಕಿಕ್ಕೇರಿಸ್ಬೋದು. ನಿಮ್ಮ ಅಪ್ಪ ಒಂಥರ ಉಪ್ಪಿನಕಾಯಿ ಇದ್ದಂಗೆ, ನೆಕ್ಕಿ ಕೈ ಬಿಡೋಣಂತ. ಬಾ ಹೊರಗ, ಬಾ ಮಲ್ಲಿಕಾ, ಬಾ. ಅವ್ನು ಶಾಣೆ ಕರೆದು ಬಿಟ್ಟ, ಈಗ ಹೊಂಟು ಬಿಟ್ಲ. ನಿಂತ್ಕ ಇಲ್ಲಿ ಸುಮ್ಮನೆ. ಲೇ, ನನ್ನ ಮಗಳನ್ನ ಬಿಡೋಕ ಏನು ತೊಗೊತೀನಿ? ನನ್ನ ಪ್ರೀತಿಗೆ ಬೆಲೆ ಕಟ್ಟಾಕೋತೀರಿ ನೀವು. ನಿಮ್ಗೆ ತಾಕತ್ತಿದ್ರ ಒಂದು WW ಕಾರ್ ಕೊಡಿಸ್ರಿ. ಹಾಂ, WW ಕಾರ? ಅದೇ ಯಾವದ್ಲೇ? ಒಂದು ನಿಮಿಷ. ಹಲೋ ಲೇ, ನಿಮ್ಮ ಸಾವುಕಾರ ಮೊನ್ನೆ ಯಾವುದೋ ಕಾರ್ ತಂದಲ್ಲ, ಯಾವುದದು? BMW? ಹಾಂ, ಸಾರಿ, BMW ಕಾರ್ ಕೊಡಿಸ್ರಿ. ಹಾಂ, BMW ಕಾರ ಎಷ್ಟದ? ಯಪ್ಪ, ಒಂದ್ 2-3 ಲಕ್ಷ ರೂಪಾಯಿ ಇರ್ಬೇಕು ಅಷ್ಟ. ಏನಪ್ಪ, ಕಾರ್ ಬೇಕಾ? ಕಾರ ತಗ, ಕಾರ್ ಹೇಳಿ. ಎಲ್ಲಾರ ಓಣೆ ಕಂಡ್ರೆ ಅಂದ್ರೆ ಕ್ಯಾರ ತಗೊಂಡ ಬಡಿತೀನಿ ನಿಮಗೆ. ಹುಷಾರ್. ಈಗ ನೆನಪಾತಿಲ್ಲ ನಮ್ಮಿಬ್ರದ್ದು ಲಗ್ನ ಹೆಂಗಾಗೈತೆ ಅಂತ ಹೇಳಿ? ಹಳೇದೆಲ್ಲ ನೆನಪು ಮಾಡಿ ನನಗೆ ತಲೆ ತಿನ್ನಕ್ಕೆ ಹೋಗ್ಬೇಡ ನೀನು. ನಾ ತಿನ್ನಕ್ನೇ ರೀ. ಏನಾಗೋದೈತಿ ಈಗ? ನಾ ತಿನ್ನಕ್ನ. ಒಂದು ನಿಮಿಷ ತಡಿ. ಏನ್ ಮಾಡತ್ತ ನೀವ? ಏನ್ ಮಾಡಾಕತ್ತೀರಿ? ಟಿಫನ್ ಬಿಸಿ ಮಾಡಾಕೋತೀನಿ. ಹಿಂಗ ನೀ ತಿನ್ನೋದು ನನ್ನ ತಲೆನ ಅಲ್ಲ, ಅದಕ್ಕೆ ತಲೆನ ಬಿಸಿ ಮಾಡಾಕೋತೀನಿ. ಕೊಟ್ಟಿದ್ದು ಎಲ್ಲಿ ಇಟ್ಟುಬಿಟ್ನೆ ನಾನು? ಹಾಂ, ಇದು ಆಯುರ್ವೇದಿಕ್ ಔಷಧ ಮಾಡ್ತೀನಿ ರೀ. ಈಗ ಹೆಂಗೆ ಹೂಸ್ಬಿಡ್ತಾನೆ ನಾನು ನೋಡ್ತೀನಿ. ಓನೇನು ಮಂದಿ ಕೈಯಿಂದ ಎಸ್ಕೇಪ್ ಆಗ್ಬೋದು. ಯಾವಲ್ಲ ನಾ ಊಸ್ಬಿಡ್ತಾನೆ ನನ್ನ ಹೆಂಡತಿ ಕಿರಿಕಿರಿ ಮಾಡವ? ಕಾಮನ್ ಸೆನ್ಸ್ ಇಲ್ಲ. ಒಟ್ಟಿಗೆ ಏನು ತಿಂತೀರಿ? ಹಾಂ, ಇದ ಲಾಸ್ಟ್. ಇನ್ನೊಂದ್ಸಲ ಏನಾರು ನನ್ನ ಹೆಂಡತಿ ಕಿರಿಕಿರಿ ಮಾಡಬೇಕು, ಸುಮ್ಮನೆ ಇರೋದಿಲ್ಲ ನಾನು. ನಮ್ಮ ಮನ್ಯಾಗ ನಾ ಏನಾರು ಮಾಡ್ಕೊತೀನಿ. ನಿಮ್ಮ ಕೇಳೋಕ್ಕಲ್ಲ ಅಂದ್ರೆ ಕಿವಿ ಮುಚ್ಕೋರಿ. ಅದು ಬಿಟ್ಟು ನಿಮ್ಮ ಗಂಡ ಹಂಗೆ ಊಸ್ಬಿಟ್ಟ ಹಿಂಗೆ ಊಸ್ಬಿಟ್ಟ ಅಂತ ಕಿರಿಕಿರಿ ಮಾಡ್ತೀರಿ. ಸರಿ ಇರೋದಿಲ್ಲ. ಹಲ್ಲು ಉದುರಿಸ್ತೀನಿ ನಾನು ಒಬ್ಬೊಬ್ರದ್ದು. ಈಗ ಅಂದಿ ನೋಡು ರೀ, ಒದ್ರಾಡಿ ಭಾಳ ಸುಸ್ತಾಗಿರಿ. ನೀರು ತಗೋರಿ. ಯಾವತ್ತು ಕೊಳ್ಳೋದಕ್ಕೆ ಇವತ್ತು ನೀರು ಕೊಡಕ್ಕೆ ಬಂದಿಲ್ಲ. ಯಾಕೋ ಡೌಟ್ ಬರಾಕತ್ತೈತೆ ನನ್ನ ಮೇಲೆ. ಹಾಂ, ನನ್ನ ಮೇಲೆ ಡೌಟಾ? ನಾನು ನಿಮ್ಮನ್ನ ಭಾಳ ಲವ್ ಮಾಡ್ತೀನಿ. ನಿಮ್ಗೆ ಇದು ಗೊತ್ತಾಯಿಲ್ಲನ? ನೀವು ನಾನು ಲವ್ ಮಾಡ್ತೀರಾ ಇಲ್ಲ?
ಮಾಡ್ತೀನಲ್ಲ. ಮತ್ ಕುಡಿರ್ಲ ಅದ್ಯಾಕಾಗ ಡೌಟ್ ಪಡ್ತೀರಿ? ಸಾಕಾ? ಕುಡೀರಿ ಕುಡೀರಿ. ಏ ಪೂರ್ತಿ ಕುಡೀರಿ. ಯಾಕೆ ಒಂಥರ ಆಗೋದೈತೆ ಹೊಟ್ಟೆಗ ಅಮ್ಮ. ಏನು ಕುಡ್ಸಿದ್ಲು ಆಕೆ? ಹೊಟ್ಟೆ ಒಂಥರ ಮುಲಮುಲ ಅನ್ನಾಗೋತೈತಲ್ಲ. ಅಯ್ಯೋ ಅಮ್ಮ. ಅರೆ ಕುಂತಲ್ಲಿ ಹಿಂಗೆ ಜರ ಆತಾರ ಇವ್ರು. ರೀ ರೀ ಅಯ್ಯೋ ಶಿವ, ಇದೇನ್ ಮಾಡಿದೆ ನಾನು? ರೀ ಯಪ್ಪ ಯಪ್ಪ. ಹಲೋ ಯಪ್ಪ, ನಿನ್ನ ಅವ್ವ ಆಯುರ್ವೇದಿಕ್ ಔಷಧಿ ಕೊಟ್ಟಿದ್ಲಲ್ಲ, ಅದನ್ನ ಹಾಕಿ ಕೊಟ್ಟಿದ್ದೆ ಇವರಿಗೆ. ಏನಾತನ್ನ ಆಮೇಲೆ ಒಟ್ಟು ಮೂರ್ಛೆ ಹೋಗಲ್ಲ ಬಿದ್ದುಬಿಟ್ಟ. ಜಲ್ದಿ ಬಾಯಪ್ಪ. ಅಯ್ಯೋ ನನಗೆ ಒಂದು ಏನು ತಿಳಿಯವಲ್ಲಾಗೈತಿ, ಜಲ್ದಿ ಬಾ. ಹಾಂ ರೀ. ಅಯ್ಯೋ ರೀ. ಯಪ್ಪ ನೋಡಿ ಹಿಂಗಾಗಿಬಿಟ್ಟಾರ ಇವ್ರು. ಏನ್ ಮಾಡಿದ್ವಿ ಒಟ್ಟು ಬಕತ್ ಬಿಡೈತಲ್ಲ. ಅವ್ವ ಕೊಟ್ಟಿದ್ದು ಆಯುರ್ವೇದಿಕ್ ಔಷಧಿ ಹಾಕಿ ನಾನು ಹೂಸ್ ಬಿಡ್ಬಾರ್ದು ಅಂತ ಹೇಳಿ. ಇಂಥವ್ ಮಾಡ್ತಾಳೆ ನಿಮ್ಮ ಅವ್ವ ಬರೇ. ಏನ್ ಕೊಟ್ಲು, ನೀ ಏನ್ ಕುಡ್ಸಿದು? ಯಪ್ಪ ಏನಾಗೈತ್ ನೋಡ್ಯಾರ ನೋಡ್ಲಾ. ಹೇಳಿಯಾ ಹೇಳಿಯಾ ಎದ್ದೇಳಪ್ಪ, ನಮ್ಮ ಮನೆ ತೊಳೆಯಂತೆ. ಹೇಳಿಯಾ ಯಪ್ಪ ಒಂದ್ ತಾಸ ಆತ್ ನಾ ಎಬ್ಸಾಕತ್ತಿ ಹೇಳವಲ್ಲಾಗೇನೋ, ಅದಕ್ಕೆ ನಿಂಗೆ ಫೋನ್ ಹಚ್ಚಿನಿ. ಯಪ್ಪ ಇದನ್ನೆಲ್ಲ ನೋಡಿದ್ರ ನನಗ್ ಬಾಳ ಅಂಜಿಕ್ ಬರಾಕತೈತಿ. ಅಂಜಬೇಡ. ಅಂಥದ್ದೇನು ಕೊಟ್ಟಿದ್ವಿ ಅವಂಗ? ಅದೇಪ್ಪ ಭಾಳ ಬೋಸ್ಬಿಡ್ತಿದ್ದ. ಒಣೆನವರೆಲ್ಲ ಬೈತಿದ್ರು. ಅವ್ವ ಕೊಟ್ಟಿದ್ದು ಆಯುರ್ವೇದಿಕ್ ಔಷಧಿ ಹಾಕಿನಿ, ಹಿಂಗಾಗ್ಬಿಟ್ಟೈತಿ. ಮೊದ್ಲ ಹೇಳಿದ್ರ ಇಡೀ ಮನೆ ಸೌಂಡ್ ಪ್ರೂಫ್ ಮಾಡಿಸಿಬಿಟ್ಟಿದ್ದೆ. ಅಪ್ಪ ಮೊದಲ ಹಿಂದ ಮುಂದ ಅದೆಲ್ಲ ಬಿಟ್ಬಿಡು. ಈಗ ಇದು ಆಗಿದ್ ಪೊಲೀಸ್ರಿಗೆ ಗೊತ್ತಾತಂದ್ರ ನಾನು ಒದ್ ಒಳಗಾಗ್ತಾರ. ಏನ್ ಮಾಡ್ಲಣ್ಣ? ನೀನೇನು ಚಿಂತೆ ಮಾಡ್ಬೇಡ, ಹೆದರ್ಬೇಡ. ಅವನು ತೆಗ್ದು ಮುಚ್ಚಿ ಸಫಾ ಮಾಡಿಬಿಡ್ತೀನಿ ನಾನು. ದವ್ವ ಅಂತ ಬಟ್ ಸಾಯ್ಸಕ ತಯಾರಾಗಿರೋ ನನ್ನ. ಅಲ್ರಿ ಸೌಂಡ್ ಪ್ರೂಫ್ ಮಾಡ್ಸಕ ನಿಮ್ಮ ಕಡೆ ದುಡ್ಡು ಐತಿ, ನನಗೊಂದು ಕಾರ್ ಕೊಡ್ಸಕ್ ದುಡ್ಡಿಲ್ಲಲ್ಲ. ಮತ್ತೆ ಕಾರಿಗೆ ಬಂದ ಪ್ಯಾಪಿವ